ಇನ್ನು ಮಾಧ್ಯಮ ಸಿಬ್ಬಂದಿ ಮೇಲೆ ಗೂಂಡಾಗಿರಿ ತೋರಿದ ಸ್ಕೈಲೈನ್ ಬಿಲ್ಡರ್ಸ್ ವಿರುದ್ಧ ಮಾಧ್ಯಮ ಸಂಘಟನಾ ಸಮಿತಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯಲ್ಲಿರುವ ಸ್ಕೈಲೈನ್ ಬಿಲ್ಡರ್ಸ್ ಕಚೇರಿ ಎದುರು ಜಮಾಯಿಸಿ ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸಿದವರಿಗೆ ಸೂಕ್ತ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು. ಸ್ಕೈಲೈನ್ ಬಿಲ್ಡರ್ಸ್ ನಿಂದ ತಮಗೆ ವಂಚನೆಯಾಗಿದೆ ಅಂತ ಕೆಲ ಗುತ್ತಿಗೆದಾರರು ನಿನ್ನೆ ನ್ಯಾಯ ಕೇಳ್ತಾ ಇದ್ರು. ಅದನ್ನ ವರದಿ ಮಾಡಲು ತೆರಳಿದ್ದ ಮಾಧ್ಯಮ ಸಿಬ್ಬಂದಿ ಮೇಲೆ ಎಂಡಿ ಅವಿನಾಶ್ ಪ್ರಭು, ಡೈರೆಕ್ಟರ್ ಧೀರಜ್ ಪ್ರಭು ಗೂಂಡಾಗಿರಿ ನಡೆಸಿದ್ರು. ಅಲ್ಲದೆ ಅವರ ಗನ್ಮ್ಯಾನ್ಗಳು ಕೂಡ ಹಲ್ಲೆ ನಡೆಸಿದ್ರು. ಇದನ್ನ ಖಂಡಿಸಿ ಇವತ್ತು ಮಾಧ್ಯಮ ಸಂಘಟನಾ ಸಮಿತಿ ಪ್ರತಿಭಟನೆ ನಡೆಸಿತು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾವು ಪ್ರತಿನಿಧಿ ಯೋಗರಾಜ್ ನೀಡ್ತಾರೆ. ಯೋಗರಾಜ್, ಏನು ಮಾಧ್ಯಮ ಸಿಬ್ಬಂದಿ ಮೇಲೆ ಗೂಂಡಾಗಿರಿ ತೋರಿದಂತ ಸ್ಕೈಲೈನ್ ಬಿಲ್ಡರ್ಸ್ ವಿರುದ್ಧ ಈಗ ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ ಅಲ್ಲಿ? ಯೋಗರಾಜ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಏನು ಮೊನ್ನೆ ಮಾಧ್ಯಮ ಸಿಬ್ಬಂದಿ ಮೇಲೆ ಗೂಂಡಾಗಿರಿ ತೋರಿದಂತಹ ಸ್ಕೈಲೈನ್ ಬಿಲ್ಡರ್ಸ್ ವಿರುದ್ಧ ಈಗ ಮಾಧ್ಯಮ ಸಂಘಟನೆ ಯಾವ ರೀತಿ ಒಂದು ಪ್ರತಿಭಟನೆ ನಡೆಸ್ತಾ ಇದೆ? ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ ಆ ಜಾಗದಲ್ಲಿ? ರಾಘವ್, ಏನಂತ ಹೇಳಿದ್ರೆ ಸ್ಕೈಲೈನ್ ಕಂಪನಿಯವರು ನಿನ್ನೆ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರು. ಇದಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕೂಡಲೇ ಈ ಸ್ಕೈಲೈನ್ ಏನು ಕಂಪನಿಯವರಿದ್ದಾರೆ ಅವರು ಮಾಧ್ಯಮದವರು ಹಲ್ಲೆ ಮಾಡಿದ್ದಾರೆ, ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಆಮೇಲೆ ಅವರನ್ನ ಶಿಕ್ಷೆಗೊಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಆಮೇಲೆ ಈ ಪತ್ರಕರ್ತರ ಸಂಘದ ಪ್ರತಿಭಟನೆಗೆ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತ ಆಗಿದೆ. ಆಮೇಲೆ ಏನಂದ್ರೆ ಈಗ ಸ್ಕೈಲೈನ್ ಬಿಲ್ಡಿಂಗ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ತುಂಬಾ ಈ ಸ್ಕೈಲೈನ್ ಗೂಂಡಾಗಿರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಘವ್, ಓಕೆ ಯೋಗರಾಜ್, ಈಗ ಇನ್ನು ಸ್ಕೈಲೈನ್ ಬಿಲ್ಡರ್ಸ್ ಏನ್ ಹೇಳ್ತಾರೆ ಈ ಒಂದು ಪ್ರತಿಭಟನೆಗೆ? ರಾಘವ್, ಸ್ಕೈಲೈನ್ ಬಿಲ್ಡಿಂಗ್ ಎದುರುಗಡೆ ಪ್ರತಿಭಟನೆ ಮುಂದುವರೆದಿದೆ. ಜಯ ಕರ್ನಾಟಕ ಸಂಘಟನೆ ಕೂಡ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದೆ. ಮತ್ತೆ ಇಲ್ಲಿ ಸಾಕಷ್ಟು ಪೊಲೀಸ್ನು ಕೂಡ ನಿಯೋಜಿಸಿದ್ದಾರೆ, ಯಾವುದೇ ರೀತಿ ಅಹಿತಕರ ಘಟನೆ ಸಂಭವಿಸಬಾರ್ದು ಅಂತ. ಆದ್ರೆ ಸ್ಕೈಲೈನ್ ಕಂಪನಿಯವರು ಮಾತ್ರ ಇನ್ನು ಗುತ್ತಿಗೆದಾರರಿಗೆ ಸುಮಾರು ಕೋಟಿಗಟ್ಟಲೆ ಬಾಕಿ ಹಣನ ಉಳಿಸ್ಕೊಂಡಿದ್ದಾರೆ. ಆದ್ರೆ ಕೂಡಲೇ ಕೊಡ್ಬೇಕು. ಆಮೇಲೆ ಸ್ಕೈಲೈನ್ ಅವರು ಗೂಂಡಾಗಿರಿಯನ್ನು ನಿಲ್ಲಿಸಬೇಕು. ಆಮೇಲೆ ಪತ್ರಕರ್ತರನ್ನ ಕ್ಷಮೆ ಯಾಚಿಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನಾಕಾರರು ಒತ್ತಾಯಿಸ್ತಾ ಇದ್ದಾರೆ. ರಾಘವ್, ಯೋಗರಾಜ್, ಇನ್ನು ಎಷ್ಟೊತ್ತರೆಗೆ ಒಂದು ಪ್ರತಿಭಟನೆ ನಡೀಬಹುದು ಈ ಬಗ್ಗೆ ನನಗೆ ಗೊತ್ತಾಗ್ತಿದೆಯಾ ಅಲ್ಲೇ? ಆದ್ರೆ ಪ್ರತಿಭಟನೆ ಈಗ ಮುಂದುವರೆದಿದೆ. ಆದ್ರೆ ಪ್ರತಿಭಟನೆ ಎಷ್ಟೊತ್ತು ಮಾಡ್ತಾರೆ ಅಂತ ಏನು ಇದಿಲ್ಲ. ಆದ್ರೆ ಸ್ಥಳಕ್ಕೆ ಗೃಹ ಸಚಿವ ಅಶೋಕ್ ಅವರು ಭೇಟಿ ಕೊಡ್ಬೇಕು, ಪತ್ರಕರ್ತರ ಮನವಿಯನ್ನ ಆಲಿಸಬೇಕು. ಮತ್ತೆ ಈ ಸ್ಕೈಲೈನ್ ಕಂಪನಿಯವರು ಏನು ಮಾಧ್ಯಮದವರ ಮೇಲೆ ಗುಂಡಾಗಿರಿ ಮಾಡಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆ ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಈಗ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸುನೀಲ್ ಕುಮಾರ್ ಅವರು ಏನ್ ಹೇಳಿದ್ರೆ ಅಂದ್ರೆ ಗೃಹ ಸಚಿವರು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಬೇಕು. ಇಲ್ಲ ಅಂದ್ರೆ ನಾವು ರಾಜ್ಯದ ಎಲ್ಲಾ ಕಾರ್ಯನಿರತ ಪತ್ರಕರ್ತರ ಏನು ಜಿಲ್ಲಾ ಕೇಂದ್ರಗಳಿದಾವೆ ಅಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಆಮೇಲೆ ಸ್ಕೈಲೈನ್ ಮಾಧ್ಯಮದವರು ಆಗ್ತಿರುವಂತ ಅಲ್ಲೇನ ಕೂಡಲೇ ತಡೆಗಟ್ಟಬೇಕು. ಆಮೇಲೆ ಮಾಧ್ಯಮದವರಿಗೆ ರಕ್ಷಣೆ ಕೊಡ್ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ಯೋಗರಾಜ್ ತಮ್ಮ ಮಾಹಿತಿಗೆ. ಏನು ಸ್ಕೈಲೈನ್ ಬಿಲ್ಡರ್ಸ್ ಇಂದ ತಮಗೆ ವಂಚನೆ ಆಗಿದೆ ಅಂತ ಏನು ಕೆಲ ಗುತ್ತಿಗೆದಾರರು ನಿನ್ನೆ ನ್ಯಾಯ ಕೇಳಕ್ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ವರದಿ ಮಾಡೋಕೆ ತೆರಳಿದಂತಹ ಮಾಧ್ಯಮ ಸಿಬ್ಬಂದಿ ಮೇಲೆ ಎಂಡಿ ಅವಿನಾಶ್ ಪ್ರಭು ಹಾಗೇನೆ ಡೈರೆಕ್ಟರ್ ಧೀರಜ್ ಪ್ರಭು ಗುಂಡಾಗಿರಿ ನಡೆಸಿದ್ರು. ಅಲ್ಲದೆ ಅವರ ಗನ್ಮ್ಯಾನ್ಗಳು ಕೂಡ ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣ ನಡೀತು. ಇದನ್ನ ಖಂಡಿಸಿ ಇವತ್ತು ಮಾಧ್ಯಮ ಸಂಘಟನಾ ಸಮಿತಿ ಪ್ರತಿಭಟನೆ ನಡೆಸ್ತಾ ಇದೆ. ಹಾಗೇನೆ ಮಾಧ್ಯಮ ಸಂಘಟನೆಗೆ ಜಯ ಕರ್ನಾಟಕ ಸಮಿತಿ ಕೂಡ ಈ ಒಂದು ಸಾಥ್ ನೀಡ್ತಾ ಇದೆ.